ಹಾಯ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಮಾರ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮಾರ್ನಿಂಗ್ ಟಿಫನ್ ಎಲ್ಲ ಮುಗಿಸ್ಕೊಂಡು ನನ್ನ ಕೆಲಸ ಸ್ಟಾರ್ಟ್ ಮಾಡ್ತೀನಿ. ಒಂದು ಕಡೆಯಿಂದ ಕ್ಲೀನ್ ಮಾಡ್ಕೊಂಡ್ಬರ್ತೀನಿ. ಇವ್ರದ್ದು ಟಾಯ್ಸ್ ಎತ್ತಿಡೋಕ್ಕೆ ನಂಗೆ ಮಿನಿಮಮ್ 20 ಮಿನಿಟ್ಸ್ ಬೇಕು. ಅವ್ಳ ಟಾಯ್ಸ್ನೆಲ್ಲ ಎತ್ತಿಟ್ಟು ಒಂದು ಕಡೆಯಿಂದ ಕ್ಲೀನ್ ಮಾಡ್ಕೊತಾ ಬರ್ತಾಯಿದ್ದೀನಿ. ನಾನು ಒಂದು ಕಡೆಯಿಂದ ಕ್ಲೀನ್ ಮಾಡಿದ್ರೆ ಅವ್ಳು ಮತ್ತೆ ಒಂದು ಕಡೆಯಿಂದ ಆಗ್ತಾ ಬರ್ತಾಳೆ. ಹಾಗೆ ಇವತ್ತು ಡ್ರೆಸ್ಸಿಂಗ್ ಟೇಬಲ್ ಕ್ಲೀನ್ ಮಾಡಬೇಕಿತ್ತು. ಅವಳ ಮೆಡಿಸಿನ್ನೆಲ್ಲ ಹಳೇದನ್ನೆಲ್ಲ ತೆಗೆದು ಅದು ಹೊಸದನ್ನೆಲ್ಲ ಇಡಬೇಕಿತ್ತು. ಅಂದರೆ ಅದು 1 ಮಂತ್ ಆದಮೇಲೆ ಮತ್ತೆ ನಾನು ಅದನ್ನು ಚೇಂಜ್ ಮಾಡ್ತೀನಿ. ಬೇಸಿಕ್ ಮೆಡಿಸಿನ್ಸ್ ಅದನ್ನೆಲ್ಲ ಚೇಂಜ್ ಮಾಡ್ಕೋತಾ ಇದ್ದೆ. ಹಾಗೆ ನಂದು ಮೇಕಪ್ ಪೌಚ್ ಕೂಡ ಅಷ್ಟೇ ತುಂಬ ಮೆಸ್ಸಿ ಆಗಿತ್ತು. ಅದನ್ನು ಕ್ಲೀನ್ ಮಾಡ್ತಾ ಇದ್ದೀನಿ. ನಾನು ಮಾಡ್ತೀನಂತ ಅವಳು ಏನೋ ಮಾಡ್ತಾ ಇದ್ದಾಳೆ. ರೂಮೆಲ್ಲ ಕ್ಲೀನ್ ಮಾಡಿ ನಾನು ಕಿಚನ್ಗೆ ಬಂದೆ. ಕಿಚನಲ್ಲಿ ಅಡುಗೆ ಆದಮೇಲೆ ಎಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ನಾನು ಕಿಚನಲ್ಲಿ ಡೈಲಿ ಡೀಪ್ ಕ್ಲೀನ್ ಥರನೇ ಮಾಡ್ಕೊಬಿಡ್ತೀನಿ. ಯಾಕಂದರೆ ನನಗೆ ಒಂದೇ ಸಲ ಮಾಡ್ಕೊಳ್ಳೋಕ್ಕೆ ಕಷ್ಟ ಅನಿಸುತ್ತೆ. ಅದಕ್ಕೆ ಡೈಲಿ ಮಾಡ್ತಾಯಿದ್ರೆ ಅದು ಹಾಗೆ ಮೇಂಟೈನ್ ಆಗ್ತಾ ಹೋಗುತ್ತೆ. ಅಲ್ಲೆಲ್ಲ ಕ್ಲೀನ್ ಮಾಡಿ ಅವಳಿಗೆ ಸ್ನಾನ ಮಾಡಿಸ್ಕೊಂಡು ಬಂದು ಊಟ ಮಾಡಿಸಿ ಮಲಗಿಸ್ದೆ. ಅವಳನ್ನ ಮಲಗಿಸಿದ ಮೇಲೆ ನಾನು ಮನೆ ಒರೆಸ್ತೀನಿ. ಯಾಕಂದರೆ ಇಲ್ಲಾಂದರೆ ಅವಳು ನನ್ನ ಹಿಂದೆನೇ ಬಂದು ಎಷ್ಟೋ ಸಲ ಬಿದ್ದಿದ್ದಾಳೆ. ನಾನು ಅದಕ್ಕೆ ಅವಳು ಮಲಗಿದಾಗಲೇ ಮನೆ ಒರೆಸ್ತೀನಿ. ನನ್ನ ಕೆಲಸ ಎಲ್ಲ ಮುಗಿಯೋಷ್ಟೊತ್ತಿಗೆ ಫಿಲ್ಟರ್ ರಿಪೇರ್ ಮಾಡೋಕ್ಕೆ ಟೆಕ್ನಿಷಿಯನ್ಸ್ ಬಂದರು. ಅವ್ರು ಅದನ್ನು ರಿಪೇರ್ ಮಾಡಿಕೊಟ್ಟು ಹೋದ್ಮೇಲೆ ನಾನು ಸ್ನಾನ ಮಾಡ್ಕೊಂಡು ಬಂದು ಊಟ ಮಾಡಿ ಸ್ಕಿನ್ ಕೇರ್ ಮಾಡ್ಕೊತಾ ಇದ್ದೀನಿ. ಹಾಗೆ ಈವ್ನಿಂಗು ಅಮ್ಮನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಕ್ಕಿತ್ತು. ಅವ್ರಿಗೆ ಸ್ವಲ್ಪ ಕಾಲು ನೋವು ಇತ್ತು. ಹಾಗೆ ಅಲ್ಲೇ ಮನೆ ಹತ್ತಿರ ನಿಯರ್ ಬೈ ಇರೋ ಒಂದು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ವಿ. ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಮನೆಗೆ ಇವತ್ತು ಊಟಕ್ಕೆ ಮೀನು ಸಾರು, ಅಮ್ಮನೇ ಮೀನು ಸಾರು ಮಾಡಿದ್ರು. ಊಟ ಎಲ್ಲ ಮುಗಿಸಿದ ಮೇಲೆ ನನ್ನ ಮಗಳಿಗೆ ನಮ್ಮಮ್ಮ ಒಂದು ದೃಷ್ಟಿ ತೆಗೆದ್ರು. ಇಷ್ಟ ಆಗಿತ್ತು ಇವತ್ತಿನ ವ್ಲಾಗ್ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.